ಜೀವನದಲ್ಲಿ ಸಕ್ಸಸ್ಫುಲ್ ಮತ್ತು ಅನ್ಸಕ್ಸಸ್ಫುಲ್ ಪೀಪಲ್ಗೂ ಇರೋ ವ್ಯತ್ಯಾಸನ ನಾವು ಇಲ್ಲಿ ಕಾಣಿಸ್ತಾ ಇರೋ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಅನ್ಸಕ್ಸಸ್ಫುಲ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಈ ಚಿತ್ರದಲ್ಲಿ ಇರೋ ಥರ ಯಾವುದ್ರಲ್ಲೇ ಫೇಲ್ ಆಗಲಿ, ಅದು ಅವರ ಲವ್ ಲೈಫ್ ಇರ್ಬೋದು, ಮ್ಯಾರೇಜ್ ಲೈಫ್ ಇರ್ಬೋದು, ಅವ್ರ ಸ್ಟಡೀಸ್ ಇರಬಹುದು, ಅವ್ರ ಬಿಸ್ನೆಸ್ ಇರ್ಬೋದು. ನನಗೆ ಹಿಂಗೆ ಆಗೋಯ್ತು ಅಂತ ಹೇಳಿ ಅವನ್ನೆಲ್ಲ ತನ್ನ ತಲೆ ಮೇಲೆ ಹೊತ್ಕೊಂಡು ನಾನು ಎಲ್ಲದರಲ್ಲೂ ಫೇಲ್ ಆಗ್ತೀನಿ, ನಾನು ಮುಂದೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೂತ್ಕೊಂಡ್ಬಿಡ್ತಾರೆ. ಅದೇ ಸಕ್ಸಸ್ಫುಲ್ ಪೀಪಲ್ ಏನು ಫೇಲ್ ಆಗಿರಲ್ಲ ಅಂತೇನು ಇಲ್ಲ. ಅವರು ಹಲವಾರು ಎಲ್ಲದರಲ್ಲೂ ಅವರ ಲವ್ ಲೈಫ್ ಇರ್ಬೋದು, ಮ್ಯಾರೇಜ್ ಲೈಫ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಸ್ಟಡೀಸ್ ಇರ್ಬೋದು, ಎಲ್ಲದರಲ್ಲೂ ಅವರು ಕೂಡ ಹಲವಾರು ರೀತಿಯಾದಂತಹ ಫೇಲ್ಯೂರ್ಸನ್ನು ನೋಡಿರ್ತಾರೆ. ಆದರೂ ಅವರು ಸಕ್ಸಸ್ ಆಗಿರ್ತಾರೆ. ಯಾಕೆ ಅಂತಂದರೆ ಆ ಫೇಲ್ಯೂರ್ಸನ್ನು ಅವರು ತಮ್ಮ ತಲೆ ಮೇಲೆ ಭಾರ ಅಂತ ಅಂದ್ಕೊಳ್ದೆ ತಮ್ಮ ಕಾಲ ಕೆಳಗೆ ಹಾಕಿ ಅದನ್ನು ಮೆಟ್ಟಿಲು ಮಾಡ್ಕೊಂಡಿರ್ತಾರೆ. ಆ ಫೇಲ್ಯೂರ್ಸಿಂದ ಅವರು ಒಂದು ಪಾಠವನ್ನು ಕಲ್ತಿರ್ತಾರೆ. ನಾನು ಯಾಕೆ ಫೇಲ್ ಆದೆ, ಏನು ತಪ್ಪು ಮಾಡಿದ್ದಕ್ಕೆ ನಾನು ಫೇಲ್ ಆದೆ, ಈಗ ಅದನ್ನ ನಾನು ನೆಕ್ಸ್ಟ್ ಮಾಡೋ ಕೆಲಸದಲ್ಲಿ ಹೇಗೆ ಸರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಆ ಕಾರಣದಿಂದ ಅವರು ಸಕ್ಸಸ್ಫುಲ್ ಪೀಪಲ್ ಆಗಿ ಬಂದಿರ್ತಾರೆ. ಸೋಲು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಆದರೆ ಅದನ್ನು ನಾವು ಶ್ರದ್ಧೆ ಮತ್ತು ನಂಬಿಕೆಯನ್ನು ಹೊಂದಿ ಹೇಗೆ ಅದನ್ನು ಸಕ್ಸಸ್ ಆಗಿ ಅದನ್ನು ಮಾರ್ಪಡಿಸ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ.